ನ್ಯೂಜೆರ್ಸಿಯಲ್ಲಿ 3 ವರ್ಷಗಳ ಹಿಂದೆ ನಡೆದ ಘಟನೆಯೊಂದಕ್ಕೆ ಸಂಬಂಧಿಸಿದಂತೆ ಕಾಣಿಸಿಕೊಂಡ ಗೊಂದಲದ ಮತ್ತು ಸಂಕಟದ ವಿಡಿಯೋದಲ್ಲಿ ಕರುಣೆಯಿಲ್ಲದ ತಂದೆ ತನ್ನ 6 ವರ್ಷದ ಮಗನನ್ನ ಫಿಟ್ನೆಸ್ ಸೆಂಟರ್ನಲ್ಲಿ ಟ್ರೆಡ್ಮಿಲ್ ಮೇಲೆ ಓಡುವಂತೆ ಒತ್ತಾಯಿಸಿದ್ರು. ತುಂಬಾ ದಪ್ಪಗಿದ್ದಕ್ಕೆ ಎಂದು ಬಿದ್ದು ನೋಯಿಸಿಕೊಳ್ಳುತ್ತಲೇ ಇದ್ದ. ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವಂತೆ ಮಗು ವೇಗವಾಗಿ ಓಡಲು ಕಾಲುಗಳಿಗೆ ನೋವುಂಟು ಮಾಡಿದ್ದರಿಂದ ಮಗು ಗಿರಣಿಯಲ್ಲಿ ಓಡುವುದನ್ನು ವಿರೋಧಿಸಲು ಪ್ರಯತ್ನಿಸಿದಾಗ ತಂದೆಯು ಹುಡುಗನ ತಲೆಗೆ ಕಚ್ಚಿದ್ದಾನೆ. ಮಂಗಳವಾರ 6 ವರ್ಷದ ಬಾಲಕ ತುಂಬಾ ದಪ್ಪಗಿದ್ದಾನೆ ಎಂದು ಭಾವಿಸಿದ್ದ ತಂದೆ ಬಾಲಕನಿಗೆ ಬಲವಂತವಾಗಿ ಟ್ರೆಡ್ಮಿಲ್ ಮೇಲೆ ಓಡುವಂತೆ ಶಿಕ್ಷಿಸಿದ್ದ ಸಂಗತಿ ಮಂಗಳವಾರ ನ್ಯಾಯಾಲಯದಲ್ಲಿ ಬಹಿರಂಗವಾಗಿದೆ. ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಬಾಲಕ ಮೃತಪಟ್ಟಿದ್ದು 6 ವರ್ಷದ ಮಗುವಿನ ಸಾವಿನಲ್ಲಿ ಘಟನೆಯ ಪಾತ್ರವಿದೆ ಎಂದು ಶಂಕಿಸಲಾಗಿದೆ. ಆರೋಪಿ ತಂದೆ ಕ್ರಿಸ್ಟೋಫರ್ ಗ್ರೆಗರ್ 31 ಎಂದು ಗುರುತಿಸಲಾಗಿದ್ದು 2021ರಲ್ಲಿ ತನ್ನ ಮಗನ 6 ವರ್ಷದ ಕೋರಿ ಮಿಕ್ಯೋಲ್ನನ್ನು ಕೊಂದು ಆರೋಪದ ಮೇಲೆ ವಿಚಾರಣೆಗೆ ನಿಂತಿದ್ದಾನೆ. ವಿಡಿಯೋ ತುಣುಕನ್ನು ನ್ಯಾಯಾಲಯದಲ್ಲಿ ಪ್ಲೇ ಮಾಡಲಾಗಿದೆ ಮತ್ತು 6 ವರ್ಷದ ಮಗುವಿನ ತಾಯಿ ತನ್ನ ಮಗು ಸಾಯುವ ಕೆಲವು ದಿನಗಳ ಮೊದಲು ಏನನ್ನು ಅನುಭವಿಸಬೇಕಾಗಿತ್ತು ಎಂಬುದನ್ನು ನೋಡಿ ಕಣ್ಣೀರು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಓಷನ್ ಸಿಟಿಯ ಸುಪೀರಿಯರ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಮಾರ್ಚ್ 20ರಂದು ಅಟ್ಲಾಂಟಿಕ್ ಹೈಟ್ಸ್ ಕ್ಲಬ್ ಹೌಸ್ ಫಿಟ್ನೆಸ್ ಸೆಂಟರ್ನಲ್ಲಿ ಘಟನೆ ನಡೆದಿದೆ. ತಂದೆ ತನ್ನ ಮಗುವನ್ನು ಟ್ರೆಡ್ಮಿಲ್ನಲ್ಲಿ ಓಡುವಂತೆ ಮಾಡುವ ಮೂಲಕ ಅವನು ತುಂಬಾ ದಪ್ಪಗಿದ್ದ ಎಂದು ನಿಂದಿಸುತ್ತಿರುವುದನ್ನು ನೋಡಿದ ತಾಯಿ ನ್ಯಾಯಾಲಯದಲ್ಲಿ ಮುರಿದು ಬೀಳುತ್ತಾಳೆ. ನ್ಯೂಜೆರ್ಸಿಯ ತಂದೆ ಕ್ರಿಸ್ಟೋಫರ್ ಗ್ರೆಗರ್ ತನ್ನ 6 ವರ್ಷದ ಮಗ ಕೋರಿ ಮಿಕ್ಯೋಲೋನನ್ನು ಕೊಂದ ಆರೋಪವನ್ನು ಹೊತ್ತಿದ್ದಾನೆ. ಘಟನೆಯ 1.5 ವಾರದ ನಂತರ 2021ರ ಏಪ್ರಿಲ್ 2ರಂದು ಬಾಲಕ ಮೃತಪಟ್ಟಿರುವಂತಹ ಮತ್ತಷ್ಟು ಗೊಂದಲದ ವಿವರಗಳು ಹೊರಹೊಮ್ಮಿವೆ. ಘಟನೆಯ ನಂತರ ಸ್ವಲ್ಪ ಸಮಯದ ನಂತರ ಅವರಿಗೆ ಸಮಸ್ಯೆ ಕಾಣಿಸಿಕೊಂಡ ನಂತರ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸಿಟಿ ಸ್ಕ್ಯಾನ್ಗೆ ಒಳಪಡುವಾಗ ಹುಡುಗನಿಗೆ ಮೂರ್ಛೆ ಕಾಣಿಸಿಕೊಂಡಿತ್ತು ಮತ್ತು ನಂತರ ಚಿಕಿತ್ಸೆಯಲ್ಲಿ ಸಾವನ್ನಪ್ಪಿದ್ನು. ಇನ್ನೂ ದೃಢೀಕರಿಸದಿದ್ದರೂ ಬಾಲಕನ ಸಾವಿಗೆ 12ರಿಂದ 24 ಗಂಟೆಗಳ ಮೊದಲು ಹೃದಯಕ್ಕೆ ಆಘಾತವಾಗಿ ಗಾಯವಾಗಿದೆ ಎಂದು ಶಂಕಿಸಲಾಗಿದೆ. 6 ವರ್ಷದ ಮಗು ತನ್ನ ತಂದೆಯಿಂದ ಹಗೆತನದ ವರ್ತನೆಯನ್ನು ಎದುರಿಸುತ್ತಿರುವ ಹೃದಯ ಮುರಿಯುವ ವಿಡಿಯೋವನ್ನು ವೀಕ್ಷಿಸಲು ಕಷ್ಟವಾಗುತ್ತದೆ. ಕ್ರೂರ ತಂದೆ ಹುಡುಗನನ್ನ ತಳ್ಳಿ ಬಲವಂತವಾಗಿ ಥ್ರೆಡ್ಮಿಲ್ ಮೇಲೆ ಇರಲು ಇಷ್ಟಪಡದಿದ್ರೂ ಸಹ ಅವನಿಗೆ ಅಪಾರ ನೋವನ್ನುಂಟು ಮಾಡುತ್ತಾನೆ. ಅಸಹಾಯಕ ಹುಡುಗ ಅನೇಕ ಬಾರಿ ಬೀಳುತ್ತಾನೆ ಮತ್ತು ತನ್ನ ತಂದೆಗೆ ಕೋಪಗೊಳ್ಳದಂತೆ ಥ್ರೆಡ್ಮಿಲ್ಗೆ ಹಿಂತಿರುಗಲು ಧಾವಿಸುತ್ತಾನೆ. ವಿಡಿಯೋ ನೋಡಿದ ನೆಟಿಸನ್ಗಳು ಬೆಚ್ಚಿ ಬಿದ್ದಿದ್ದು ದೈತ್ಯಾಕಾರದ ತಂದೆಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ನ್ಯೂಜೆರ್ಸಿಯಲ್ಲಿ 3 ವರ್ಷಗಳ ಹಿಂದೆ ನಡೆದ ಘಟನೆಯೊಂದಕ್ಕೆ ಸಂಬಂಧಿಸಿದಂತೆ ಕಾಣಿಸಿಕೊಂಡ ಗೊಂದಲದ ಮತ್ತು ಸಂಕಟದ ವಿಡಿಯೋದಲ್ಲಿ ಕರುಣೆಯಿಲ್ಲದ ತಂದೆ ತನ್ನ 6 ವರ್ಷದ ಮಗನನ್ನ ಫಿಟ್ನೆಸ್ ಸೆಂಟರ್ನಲ್ಲಿ ಟ್ರೆಡ್ಮಿಲ್ ಮೇಲೆ ಓಡುವಂತೆ ಒತ್ತಾಯಿಸಿದ್ರು. ತುಂಬಾ ದಪ್ಪಗಿದ್ದಕ್ಕೆ ಎಂದು ಬಿದ್ದು ನೋಯಿಸಿಕೊಳ್ಳುತ್ತಲೇ ಇದ್ದ. ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವಂತೆ ಮಗು ವೇಗವಾಗಿ ಓಡಲು ಕಾಲುಗಳಿಗೆ ನೋವುಂಟು ಮಾಡಿದ್ದರಿಂದ ಮಗು ಗಿರಣಿಯಲ್ಲಿ ಓಡುವುದನ್ನು ವಿರೋಧಿಸಲು ಪ್ರಯತ್ನಿಸಿದಾಗ ತಂದೆಯು ಹುಡುಗನ ತಲೆಗೆ ಕಚ್ಚಿದ್ದಾನೆ. ಮಂಗಳವಾರ 6 ವರ್ಷದ ಬಾಲಕ ತುಂಬಾ ದಪ್ಪಗಿದ್ದಾನೆ ಎಂದು ಭಾವಿಸಿದ್ದ ತಂದೆ ಬಾಲಕನಿಗೆ ಬಲವಂತವಾಗಿ ಟ್ರೆಡ್ಮಿಲ್ ಮೇಲೆ ಓಡುವಂತೆ ಶಿಕ್ಷಿಸಿದ್ದ ಸಂಗತಿ ಮಂಗಳವಾರ ನ್ಯಾಯಾಲಯದಲ್ಲಿ ಬಹಿರಂಗವಾಗಿದೆ. ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಬಾಲಕ ಮೃತಪಟ್ಟಿದ್ದು 6 ವರ್ಷದ ಮಗುವಿನ ಸಾವಿನಲ್ಲಿ ಘಟನೆಯ ಪಾತ್ರವಿದೆ ಎಂದು ಶಂಕಿಸಲಾಗಿದೆ. ಆರೋಪಿ ತಂದೆ ಕ್ರಿಸ್ಟೋಫರ್ ಗ್ರೆಗರ್ 31 ಎಂದು ಗುರುತಿಸಲಾಗಿದ್ದು 2021ರಲ್ಲಿ ತನ್ನ ಮಗನ 6 ವರ್ಷದ ಕೋರಿ ಮಿಕ್ಯೋಲ್ನನ್ನು ಕೊಂದು ಆರೋಪದ ಮೇಲೆ ವಿಚಾರಣೆಗೆ ನಿಂತಿದ್ದಾನೆ. ವಿಡಿಯೋ ತುಣುಕನ್ನು ನ್ಯಾಯಾಲಯದಲ್ಲಿ ಪ್ಲೇ ಮಾಡಲಾಗಿದೆ ಮತ್ತು 6 ವರ್ಷದ ಮಗುವಿನ ತಾಯಿ ತನ್ನ ಮಗು ಸಾಯುವ ಕೆಲವು ದಿನಗಳ ಮೊದಲು ಏನನ್ನು ಅನುಭವಿಸಬೇಕಾಗಿತ್ತು ಎಂಬುದನ್ನು ನೋಡಿ ಕಣ್ಣೀರು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಓಷನ್ ಸಿಟಿಯ ಸುಪೀರಿಯರ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಮಾರ್ಚ್ 20ರಂದು ಅಟ್ಲಾಂಟಿಕ್ ಹೈಟ್ಸ್ ಕ್ಲಬ್ ಹೌಸ್ ಫಿಟ್ನೆಸ್ ಸೆಂಟರ್ನಲ್ಲಿ ಘಟನೆ ನಡೆದಿದೆ. ತಂದೆ ತನ್ನ ಮಗುವನ್ನು ಥ್ರೆಡ್ಮಿಲ್ನಲ್ಲಿ ಓಡುವಂತೆ ಮಾಡುವ ಮೂಲಕ ಅವನು ತುಂಬಾ ದಪ್ಪಗಿದ್ದ ಎಂದು ನಿಂದಿಸುತ್ತಿರುವುದನ್ನು ನೋಡಿದ ತಾಯಿ ನ್ಯಾಯಾಲಯದಲ್ಲಿ ಮುರಿದು ಬೀಳುತ್ತಾಳೆ. ನ್ಯೂಜೆರ್ಸಿಯ ತಂದೆ ಕ್ರಿಸ್ಟೋಫರ್ ಗ್ರೆಗರ್ ತನ್ನ 6 ವರ್ಷದ ಮಗ ಕೋರಿ ಮಿಕ್ಯೋಲೋನನ್ನು ಕೊಂದ ಆರೋಪವನ್ನು ಹೊತ್ತಿದ್ದಾನೆ. ಘಟನೆಯ 1.5 ವಾರದ ನಂತರ 2021ರ ಏಪ್ರಿಲ್ 2ರಂದು ಬಾಲಕ ಮೃತಪಟ್ಟಿರುವಂತಹ ಮತ್ತಷ್ಟು ಗೊಂದಲದ ವಿವರಗಳು ಹೊರಹೊಮ್ಮಿವೆ. ಘಟನೆಯ ನಂತರ ಸ್ವಲ್ಪ ಸಮಯದ ನಂತರ ಅವರಿಗೆ ಸಮಸ್ಯೆ ಕಾಣಿಸಿಕೊಂಡ ನಂತರ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸಿಟಿ ಸ್ಕ್ಯಾನ್ಗೆ ಒಳಪಡುವಾಗ ಹುಡುಗನಿಗೆ ಮೂರ್ಛೆ ಕಾಣಿಸಿಕೊಂಡಿತ್ತು ಮತ್ತು ನಂತರ ಚಿಕಿತ್ಸೆಯಲ್ಲಿ ಸಾವನ್ನಪ್ಪಿದ್ನು. ಇನ್ನೂ ದೃಢೀಕರಿಸದಿದ್ದರೂ ಬಾಲಕನ ಸಾವಿಗೆ 12ರಿಂದ 24 ಗಂಟೆಗಳ ಮೊದಲು ಹೃದಯಕ್ಕೆ ಆಘಾತವಾಗಿ ಗಾಯವಾಗಿದೆ ಎಂದು ಶಂಕಿಸಲಾಗಿದೆ. 6 ವರ್ಷದ ಮಗು ತನ್ನ ತಂದೆಯಿಂದ ಹಗೆತನದ ವರ್ತನೆಯನ್ನು ಎದುರಿಸುತ್ತಿರುವ ಹೃದಯ ಮುರಿಯುವ ವಿಡಿಯೋವನ್ನು ವೀಕ್ಷಿಸಲು ಕಷ್ಟವಾಗುತ್ತದೆ. ಕ್ರೂರ ತಂದೆ ಹುಡುಗನನ್ನ ತಳ್ಳಿ ಬಲವಂತವಾಗಿ ಥ್ರೆಡ್ಮಿಲ್ ಮೇಲೆ ಇರಲು ಇಷ್ಟಪಡದಿದ್ರೂ ಸಹ ಅವನಿಗೆ ಅಪಾರ ನೋವನ್ನುಂಟು ಮಾಡುತ್ತಾನೆ. ಅಸಹಾಯಕ ಹುಡುಗ ಅನೇಕ ಬಾರಿ ಬೀಳುತ್ತಾನೆ ಮತ್ತು ತನ್ನ ತಂದೆಗೆ ಕೋಪಗೊಳ್ಳದಂತೆ ಥ್ರೆಡ್ಮಿಲ್ಗೆ ಹಿಂತಿರುಗಲು ಧಾವಿಸುತ್ತಾನೆ. ವಿಡಿಯೋ ನೋಡಿದ ನೆಟಿಸನ್ಗಳು ಬೆಚ್ಚಿ ಬಿದ್ದಿದ್ದು ದೈತ್ಯಾಕಾರದ ತಂದೆಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ.